ಸಿಂಗಾರಿ, ಇಷ್ಟ ಚೆನ್ನಾಗಿರೋ ಹಾಸಿಗೆ ಇರುವಾಗ ಏನದು ಚಾಪೆ ಮೇಲೆ ಮಲ್ಕೊಂಡು? ಇಲ್ಲೇ ಬಂದ್ ಮಲಗ್ಬೋದಲ್ವಾ? ನಂಗೆ ಸುಪ್ಪತ್ಗೆ ಮೇಲ್ ಮಲ್ಕೊಂಡು ಅಭ್ಯಾಸ ಇಲ್ಲ, ನೀವ್ ಮಲ್ಕೊಳ್ಳಿ. ಹೌದು, ನಾನು ಒಂದೆರಡು ದಿನದಿಂದ ಗಮನಿಸ್ತಾ ಇದ್ದೀನಿ ನಿಮ್ಮನ್ನ. ಚಿಕ್ಕ ಯಜಮಾನ್ರಿ ಅಂತ ಕರಿತಾನೆ ಇಲ್ವಲ್ಲ? ಹೋಗಿ ಬನ್ನಿ ಅನ್ನೋದಕ್ಕೆ ಮುಗಿಸ್ಬಿಡ್ತಿದ್ದೀರಲ್ಲ, ಯಾಕೆ? ತಾಳಿ ಕಟ್ಟಾದ್ಮೇಲೆ ನನ್ನ ಮೇಲೆ ಗೌರವ ಕಮ್ಮಿ ಆಗೋಯ್ತಾ? ಅಲ್ಲ, ನೀವು ಚಿಕ್ಕ ಯಜಮಾನ್ರೆ ಅಂತ ಕರೀತಿದ್ರೆ ಕೇಳೋದಿಕ್ಕೆ ಇಂಪಾಗಿರ್ತಿತ್ತು. ಪ್ಲೀಸ್ ಚಿಕ್ಕ ಯಜಮಾನ್ರಿ ಅಂತ ಕರೀರಿ ಸಿಂಗಾರಿ. ಈಗ್ಲೂ ನಿಮ್ಮನ್ನ ಮೊದ್ಲಿನ ಚಿಕ್ಕ ಯಜಮಾನ್ರು ಅಂತಾನೆ ನಾನು ಭಾವಿಸ್ತಾ ಇರೋದು. ಆದ್ರೆ ನೀವ್ ಯಾವಾಗ ನನ್ ಕುತ್ತಿಗೆಗೆ ಈ ಮಾಂಗಲ್ಯನ್ ಕಟ್ಟಿದ್ರೋ ಅವಾಗಿಂದ ನಿಮ್ಮನ್ನ ಏನಂತ ಕರಿಬೇಕು ಅಂತಾನೆ ನನಗ್ ಗೊತ್ತಾಗ್ತಿಲ್ಲ. ನನ್ನ ಆತ್ಮಸಾಕ್ಷಿಗೆ ಮೋಸ ಮಾಡ್ಕೊಂಡು ನಿಮ್ಮನ್ನ ಚಿಕ್ಕ ಯಜಮಾನ್ರಿ ಅಂತ ಕರೆಯೋದಕ್ಕೆ ನನ್ ಮನ್ಸು ಒಪ್ತಿಲ್ಲ. ಹಾಗಾದ್ರೆ ನಮ್ಮಮ್ಮ ಅನ್ನಿಸ್ಕೊಂಡ್ರು ನಮ್ ಡ್ಯಾಡ್ಗೆ ಚಂದ್ರು ಅಂತ ಕರೀತಿರ್ತಾರೆ. ನೀವು ಅದೇ ತರನೇ ತಾರಕ್ ಅಂತ ಪ್ರೀತಿಯಿಂದನೇ ಕರೀರಿ. ಆ ಮಟ್ಟಕ್ಕೆ ನಾನು ಹೋಗಲ್ಲ, ಹೋಗೋದು ಇಲ್ಲ. ನನಗ್ ಯಾವಾಗ ಮನಸ್ಸು ಬರತ್ತೋ ಆವಾಗ ನಿಮ್ಮನ್ನ ಏನಂತ ಕರಿಬೇಕು ಅಂತ ಅನ್ಸುತ್ತೋ ಆಗ ಕರಿತೀನಿ. ಈಗ ದಯವಿಟ್ಟು ಏನು ಮಾತಾಡ್ದೆ ಮಲ್ಕೊಂಡ್ರೆ ಒಳ್ಳೇದು. ಅಯ್ಯೋ, ಇಷ್ಟ ಬೇಗ ಮಲ್ಕೊಂಡ್ಬಿಟ್ರೆ ಹೇಗ್ರಿ? ಒಂದ್ 4 ಮಾತು ಪ್ರೀತಿಯಿಂದ ಮಾತಾಡಿದ್ರೆ ನಾನು ನೀವು ಮಾತಾಡ್ತಾ 2 ಪೆಗ್ ಆಗ್ತಿದ್ರೆ ಎಣ್ಣೆ ಹೊಡಿಯೋದೇ ಗೊತ್ತಾಗಲ್ಲ, ಗೊತ್ತಾ? ಇಷ್ಟು ದಿವಸ ನೀವ್ ಕುಡಿಯೋದಿಕ್ಕೆ ತಿಂಡಿಗಳನ್ನ ಬಳಸ್ಕೊತಾ ಇದ್ರಿ, ಈಗ ನನ್ ಮಾತುಗಳನ್ನ ಬಳಸ್ಕೊತಾ ಇದ್ದೀರಾ? ಅಯ್ಯೋ, ನೀವ್ ತಪ್ಪು ತಿಳ್ಕೊತಾ ಇದೀಯ ಬಂಗಾರಿ. ನೋಡು, ಒಂಟಿ ಪಿಚಾಚಿ ತರ ಕುಡಿತಾನೇ ಇದ್ರೆ ಎಷ್ಟ್ ಕುಡಿದ್ರು ಸಾಲಲ್ಲ. ಅದೇ ನಮ್ ಎದುರುಗಡೆ ಇರೋರು ಒಂದ್ 4 ಮಾತ್ ಪ್ರೀತಿಯಿಂದ ಆಡ್ತಿದ್ರೆ 2 ಪಿಕ್ ಟೀಕ ಬಿಡ್ತೀನಿ. ಓಹೋ, ನೀವು ನಶೆ ಏರಿಸ್ಕೊಳ್ಳೋದಕ್ಕೆ ನನ್ನನ್ನ ಬಳಸ್ಕೊತಾ ಇದ್ದೀರಾ? ಹೋಗಪ್ಪ, ನಾವು ಕಾವು ಅಂದ್ರೆ ನೀವು ಬೌ ಅಂತೀರಾ. ಹಿಂಗೆ ಆದ್ರೆ ನಾವಿಬ್ರು ಹೊಂದ್ಕೊಂಡು ಹೋಗೋದು ಹೇಗೆ ಸಿಂಗಾರಿ? ಆದ್ರೆ ಅಗತ್ಯ ಏನಿಲ್ಲ. ನಾನು ನಿಮ್ ಹೆಂಡತಿಯಾಗಿ ಈ ಮನೆಯಲ್ಲಿ ಶಾಶ್ವತವಾಗಿ ಇರೋದಕ್ಕೆ ಬಂದಿಲ್ಲ. ಇರೋ ಸ್ವಲ್ಪ ದಿವಸ ಹೊಂದಾಣಿಕೆ ಇಲ್ದೇನೆ ಬದುಕ್ ಬಿಡೋಣ. ಏನ್ ಹೇಳಿದ್ರಿ? ಸ್ವಲ್ಪ ದಿವಸನ? ಏನ್ ಹೇಳ್ತಿದ್ದೀರಾ? ನನಗೆ ಅರ್ಥನೇ ಆಗ್ತಿಲ್ವಲ್ಲ. ನಿಮಗೆಲ್ಲ ಅರ್ಥ ಆಗೋ ಹಾಗಿದ್ದಿದ್ರೆ ನನ್ ಜೀವನ ಹೀಗೆ ಅರ್ಥನೇ ಕಳ್ಕೊತಾ ಇರ್ಲಿಲ್ಲ. ಈ ಹೆಣ್ಮಕ್ಳು ಯಾವಾಗ ಏನ್ ಮಾತಾಡ್ತಾರೆ ಅಂತ ಗೊತ್ತೇ ಆಗಲ್ಲಪ್ಪ. ಅದಕ್ಕೆ ಅನ್ಸುತ್ತೆ ಈ ಮೀನಿನ ಹೆಜ್ಜೆನಾದ್ರೂ ಕಂಡಿಡಿಬಹುದು, ಆದ್ರೆ ಹೆಣ್ಮಕ್ಳು ಮನ್ಸಲ್ಲಿ ಏನಿದೆ ಅಂತ ಕಂಡಿಡಿಯಕ್ಕೆ ಆಗಲ್ಲ. ಹೌದು, ಮೀನಿಗೆ ಕಾಲೇ ಇಲ್ವಲ್ಲ, ಹೆಜ್ಜೆ ಕಂಡಿಡಿತಾರೆ. ಕರೆಕ್ಟ್. ಅವ್ರು ಹೇಳೋದಕ್ಕೂ ಅರ್ಥ ಇಲ್ಲ, ನೀವ್ ಹೇಳೋದಕ್ಕೂ ಅರ್ಥನೇ ಇಲ್ಲ. ಒಟ್ನಲ್ಲಿ ಮಾತುಕತೆಗೆ ಅರ್ಥನೇ ಇಲ್ಲ. ಅಮಿತಾ, ಏನೇ ಹೇಳ್ತಾ ಇದ್ಯಾ? ನೀನ್ ಸುಖವಾಗಿರೋಕ್ಕೋಸ್ಕರ ಆ ಹುಡುಗಿ ಬಾಳ್ ಹಾಳು ಮಾಡ್ಬೇಕು ಅಂತಿದ್ಯಾ? ಯಾಕಮ್ಮ, ನಾನು ಒಂದ್ ಹೆಣ್ಣಲ್ವಾ? ಮೊದ್ಲು ಅವನನ್ನ ನಾನೇ ತಾನೇ ಇಷ್ಟಪಟ್ಟಿದ್ದು, ಆದ್ಮೇಲೆ ಅವನ್ ನನಗೆ ತಾನೇ ಸೇರ್ಬೇಕು. ಅವನ್ ನನಗ್ ಬೇಕೇ ಬೇಕು. ಅಪ್ಪ, ನೀವೇನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ,
ಅವಳು ತಾರಕ್ ಜೊತೆ ಇರಬಾರ್ದು. ಅವಳನ್ನ ಸಾಯಿಸ್ತಿರೋ ಅಥವಾ ಶಾಶ್ವತವಾಗಿ ಅವನಿಂದ ದೂರ ಮಾಡ್ತಿರೋ ನನಗೆ ಗೊತ್ತಿಲ್ಲ. ನನಗ್ ತಾರಕ್ ಬೇಕು. ಸರಿಮ್ಮ, ನಿನಗೆ ಏನು ಬೇಕೋ ನಾನು ಅದನ್ನು ಕೊಡಿಸ್ತೀನಿ. ಆದರೆ ಅದಕ್ಕೆ ಸ್ವಲ್ಪ ಸಮಯ ಬೇಕು. ಥ್ಯಾಂಕ್ಸ್ ಅಪ್ಪ. ಸರಿ, ನೀನು ರೆಸ್ಟ್ ಮಾಡು. ಬಾಗ್ಲಕೊಂಡು ಬಮ್ಮ. ತಾರಕ್, ನೆಕ್ಸ್ಟ್ ಟೈಮ್ ನೀನ್ ನನಗ್ ಸಿಗ್ತೀಯಲ್ಲ, ನನ್ನ ನಂಬರ್ನ ನಾನೇ ನಿನ್ ಫೋನಲ್ಲಿ ಸೇವ್ ಮಾಡ್ತೀನಿ. ಅಯ್ಯೋ, ದೊಡ್ಡ ಯಜಮಾನ್ರು ನಾಳೆ ಭೂಮಿ ಪೂಜೆಗೆ ಇವರು ಅವ್ರ ಜೊತೆ ಹೋಗ್ಬೇಕು ಅಂದಿದ್ರಲ್ಲ, ಹೇಳೋದೇ ಮರ್ತ್ಬಿಟ್ಟೆ. ಇಲ್ಲಿ ನೋಡಿ, ನಿಮ್ಮನ್ನೇ ಕರೀತಿರೋದು. ಕೇಳಿಸ್ತಿಲ್ವಾ? ದಿಂಬಕ್ ತಲೆ ಕೊಟ್ಬಿಟ್ರೆ ಒಳ್ಳೆ ಕುಂಭಕರ್ಣನ್ ತರ ಮಲ್ಕೊಂಡ್ಬಿಡ್ತಾರೆ. ಇಲ್ಲಿ ಕೇಳಿ, ನಿಮ್ಮನ್ನೇ. ನಿಮ್ಗೊಂದು ವಿಷಯ ಹೇಳ್ಬೇಕಾಗಿತ್ತು. ಚಿಕ್ಕ ಯಜಮಾನ್ರೆ, ಹೇಳ್ರಿ. ನಿಮ್ಮ ಬಾಯಿಂದ ಈ ಪದ ಕೇಳಬೇಕು ಅಂತ ಎಷ್ಟು ಆಸೆ ಪಡ್ತಿದ್ದೆ. ಥ್ಯಾಂಕ್ಸ್. ಸದ್ಯ ಈಗಲಾದ್ರೂ ಹೇಳಿದ್ರಲ್ಲ. ಈಗ ಫುಲ್ ಬಾಟ್ಲು ಕುಡಿದಷ್ಟು ಸಂತೋಷ ಆಗ್ತಿದೆ. ವಿಷಯ ಏನು ಅಂತ ಹೇಳಿ. ದೊಡ್ಡ ಯಜಮಾನ್ರು ಹೇಳಿದ್ರು ನಾಳೆ ಆಫೀಸಿಗೆ ಹೋಗ್ಬಾರ್ದಂತೆ. ಯಾಕೆ? ನನ್ ಬದಲು ಅವ್ರು ಹೋಗ್ತಾರಂತ? ಇಲ್ಲ ನಮ್ಮಿಬ್ಬರನ್ನೇನಾದ್ರೂ ಸುತ್ತಾಡ್ಕೊಂಬರೋದಕ್ಕೆ ಹೊರಗಡೆ ಕಳಿಸ್ತೀಯಾರಂತ? ಅದೆಲ್ಲ ಏನೂ ಇಲ್ಲ. ಅವ್ರ ಸ್ನೇಹಿತರು ಯಾರೋ ರಾಜಾರಾಮ್ ಅಂತ ಇದಾರಲ್ಲ, ಅವರು ಅದೇನೋ ಭೂಮಿ ಪೂಜೆ ಮಾಡಿಸ್ತಿದಾರಂತೆ. ಅದಕ್ಕೆ ಯಜಮಾನ್ರ ಜೊತೆ ನೀವು ಹೋಗ್ಬೇಕಂತೆ. ಹಾಗಂತ ಯಜಮಾನ್ರೆ ಹೇಳೋದಕ್ಕೆ ಹೇಳಿದ್ರು. ಹೌದಾ? ಈ ವಿಚಾರನ ಡ್ಯಾಡೇ ಬಂದು ನನ್ನ ಹತ್ರ ಹೇಳ್ಬೋದಾಗಿತ್ತಲ್ವಾ? ಇದನ್ನ ನಿಮ್ಮ ಕೈಯಲ್ಲಿ ಯಾಕೆ ಹೇಳಿಸ್ತಿದಾರೆ? ಓ, ಹೆಂಡತಿ ಮುಖಾಂತರ ಹೇಳಿದ್ರೆ ಹುಡುಗ ಕೇಳ್ತಾನೆ ಅಂತ. ಡ್ಯಾಡ್, ವಾಟ್ ಎನ್ ಐಡಿಯಾ ಸರ್ಜಿ. ತಂದೆ ಮಾತು ಮೀರದೆ ಹೋದ್ರು ಹೆಂಡತಿ ಮಾತು ಮೀರಲ್ಲ ಅನ್ನೋ ಕಾನ್ಫಿಡೆನ್ಸ್ ನಮ್ಮ ಡ್ಯಾಡ್ಗೆ. ಸರಿ, ನಾಳೆ ತಾನೆ ನೋಡೋಣ ಬಿಡಿ. ಅಯ್ಯೋ, ನೋಡೋಣ ಎಲ್ಲ ಇಲ್ಲ. ನೀವ್ ನಾಳೆ ಹೋಗ್ತಾ ಇದ್ದೀರಾ ಅಷ್ಟೇ. ಹೌದಾ ರೀ? ಸರಿ.